ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ದಂಗೆ ಏಳುತ್ತಲೇ ಇರಬೇಕಾಗುತ್ತದೆ. ಇಲ್ಲಿ ಪ್ರತಿಯೊಬ್ಬನೂ ದಂಗೆ ಏಳಬೇಕಾಗುತ್ತಲೇ ಇರುತ್ತದೆ. ತನ್ನ ಸಿಂಹಾಸನವ ಹುಡುಕಿ ತೆಗೆದು ಗುರುತಿಸಿ ಅಲ್ಲಿ ಆಸನಾರೂಢನಾಗುವವರೆಗೆ ದಂಗೆ ಏಳಲೇಬೇಕಾಗುತ್ತದೆ. ಹಲೋ ಹಲೋ, ನಾನು ಸರ್ ಪಾಂಡು. ಗೊತ್ತಾಯ್ತು, ಹೇಳಯ್ಯ. ಅಷ್ಟು ಗೊತ್ತಾಗಲ್ವಾ? ಹೇಳು. ಸರ್, ನಾನು ಫೋನ್ ಮಾಡಿದ್ದು ತಮಗೆ ಡಿಸ್ಟರ್ಬ್ ಆಯಿತು ಅನಿಸುತ್ತೆ. ಹೌದಯ್ಯ, ಡಿಸ್ಟರ್ಬ್ ಆಯಿತು. ಏನೀಗ ಫೋನ್ ಇಟ್ಬಿಡ್ತೀಯಾ? ಇಟ್ಬಿಡು. ಸರ್ ಸರ್ ಅದು ಏನಯ್ಯ ಅದು 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 ಆ ಕೋರ್ಟಲ್ಲಿ ಸಾಕ್ಷಿಗಳು ಸತ್ಯ ಗೊತ್ತಾಗದೇ ಇದ್ದಾಗ ಹೇಳ್ತಾರಲ್ಲ, ಅದು 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 ಅಂತ. ಆ ಥರ ಅದು ಅದು ಅಂತ ಇದೆಯಲ್ಲ, ಏನದು? ಏನಪ್ಪ ಅದು? ದಯವಿಟ್ಟು ಹೇಳು, ನನಗೆ ಬೇರೆ ಕೆಲಸ ಇದೆ. ಸರ್, ಅದು ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾಗಿತ್ತು ಸರ್. ಕ್ಷಮೆನಾ? ನೀನು ನನ್ನ ಹತ್ರ ಕ್ಷಮೆ ಕೇಳಬೇಕಾ? ಯಾತಕ್ಕೆ? ಅದೇ ಸರ್, ಆ 2 ಲಕ್ಷ ರೂಪಾಯಿ ವಿಚಾರ. ನನ್ನ ಫ್ರೆಂಡು ಕಮಲ್ ರಾಜು ಕೊಟ್ಟಿದ್ದು 2 ಲಕ್ಷ ರೂಪಾಯಿನ ನನ್ನ ತಾಯಿ ಹಾರ್ಟ್ ಟ್ರೀಟ್ಮೆಂಟಿಗೆ ಖರ್ಚು ಮಾಡಿದೆ ಅಂತ ಹೇಳಿದ್ನಲ್ಲ ಸರ್, ಅದು ಸುಳ್ಳು ಸರ್. ಮತ್ತು ಸತ್ಯ ಏನು? 2 ಲಕ್ಷ ರೂಪಾಯಿ ಯಾವುದಕ್ಕೆ ಖರ್ಚು ಮಾಡಿದ್ರಿ ತಾವು? ಅದು ಸ್ವಲ್ಪ ಪರ್ಸ್ನಲ್ ಖರ್ಚು ಬಿದ್ದುಬಿಡ್ತು ಸರ್. ಪರ್ಸನಲ್ ಖರ್ಚ? 2 ಲಕ್ಷ ರೂಪಾಯಿ ಪರ್ಸನಲ್ ಖರ್ಚ? ಏನಯ್ಯ ಪಾಂಡು ನೀನು? 2 ಲಕ್ಷ ರೂಪಾಯಿ ಪರ್ಸನಲ್ ಖರ್ಚಾಗುವಂಥ ಪರ್ಸನಲ್ ಖರ್ಚು ಏನಿದೆ ನಿನಗೆ? ಸರ್, ಅದು ದಯವಿಟ್ಟು ಕ್ಷಮಿಸಿ ಸರ್. ಈಗ ಅದನ್ನು ಫೋನಲ್ಲಿ ಹೇಳೋಕ್ಕಾಗ್ತಿಲ್ಲ. ಹೇಗಿದ್ದರೂ ದಿನ ಆಫೀಸಿಗೆ ಬರ್ತೀನಲ್ಲ ಸರ್, ಇನ್ನೊಂದು ಸಲ ಯಾವಾಗಲಾದರೂ ಹೇಳ್ತೀನಿ ಸರ್. ಆಯಿತು. ನೀನು ಯಾವುದಕ್ಕೆ ಆ ದುಡ್ಡು ಖರ್ಚು ಮಾಡಿದೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನನಗೂ ಇಲ್ಲ. ಕೇಡಿಗಳು, ಕಳ್ಳರು ಯಾವ್ಯಾವುದಕ್ಕೂ ಖರ್ಚು ಮಾಡ್ತಾರೆ. ಆದರೆ ನಿನ್ನ ತಾಯಿ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಆ ಹಣ ಖರ್ಚಾಯಿತು ಅಂತ ಯಾಕಯ್ಯ ಸುಳ್ಳು ಹೇಳಿದೆ? ಹೇಳ್ತಾರಂತ ಸುಳ್ಳು? ಅದು ಸರ್, ನಿಮಗೆ ತಾಯಿ ಬಗ್ಗೆ ತುಂಬ ಸೆಂಟಿಮೆಂಟ್ ಇದೆ ಅಲ್ವಾ ಸರ್? ಆವಾಗವಾಗ ತಾಯಿ ಬಗ್ಗೆ ಪದ್ಯ ಎಲ್ಲ ಹಾಡ್ತಾ ಇರ್ತೀರಾ. ನನ್ನ ತಾಯಿ ಟ್ರೀಟ್ಮೆಂಟಿಗೆ ಅಂತ ಹೇಳಿದ್ರೆ ನೀವು ಬೈಯಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ ಸರ್. ಸಾರಿ ಸರ್. ಸುಳ್ಳು ಹೇಳೋದೇನೆ ಹೇಳಿಬಿಟ್ಟೆ ಸರ್. ಆದರೆ ಆಮೇಲೆ ಆತ್ಮಸಾಕ್ಷಿ ಚುಚ್ಚಕ್ಕೆ ಶುರುವಾಯಿತು ಸರ್. ನಿಮ್ಮಂಥ ಒಳ್ಳೆಯವ್ರಿಗೆ ಸುಳ್ಳು ಹೇಳಿದ್ನಲ್ಲ ಅಂತ ಗಿಲ್ಟ್ ಕಾಡೋಕ್ಕೆ ಶುರುವಾಯಿತು ಸರ್. ನಿಮಗೆ ನಿಜ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ ಸರ್. ಆಹಾ, ಮಿಸ್ಟರ್ ಪಾಂಡುರಂಗ ಪಾಟೀಲ್, ಅಬ್ಬಬ್ಬ, ಏನು ಟ್ಯಾಲೆಂಟೆಡ್ ಫೆಲೋ ಕಣಯ್ಯ ನೀನು. ಹ್ಯಾಟ್ಸ್ ಆಫ್ ಟು ಯು ಇಸ್. ಅಲ್ಲಯ್ಯ, ನೀನು ನನ್ನ ಆಫೀಸಲ್ಲಿ ಜೂನಿಯರ್ ಲಾಯರ್ ಆಗಿ ಕೆಲಸ ಮಾಡೋ ಬದಲು ಯಾವುದಾದ್ರೂ ಡ್ರಾಮಾ ಕಂಪನಿಯಲ್ಲಿ ಹೀರೋನೋ ಅಥವಾ ವಿಲನ್ನೋ ಅಥವಾ ಯಾವುದಾದ್ರೂ ಸಿನಿಮಾದಲ್ಲಿ ಹೀರೋನೋ ಅಥವಾ ಟೆಲಿವಿಷನ್ ಸೀರಿಯಲಲ್ಲೋ ಪಾರ್ಟ್ ಮಾಡ್ಬೋದಾಗಿತ್ತಲ್ಲಯ್ಯ. ಲಾಯರ್ ಯಾಕಯ್ಯ ಅದೇ? ಎಂಥ ಡ್ರಾಮಾ ಮಾಡ್ತೀಯ ನೀನು. ಸರ್, ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಸರ್. ಮುಚ್ಚಯ್ಯ ಬಾಯಿ ನೀನು. ನನ್ನ ಹತ್ರ ಅಮಾಯಕಂತರ ನಡ್ಸೋಕೆ ಬರಬೇಡ, ನನಗಿಷ್ಟ ಆಗಲ್ಲ. ಏನು ಸುಳ್ಳು ಹೇಳ್ತಾ ಇದ್ದೀನಿ, ಸತ್ಯ ಹೇಳಲಿಲ್ಲ ಅಂತ ಈಗ ಹೇಳ್ತೀಯಲ್ಲ, ನನಗೇನೋ ಹೊಸದಾಗಿರೋ ಥರ. ಇದಕ್ಕೆ ಮುಂಚೆನೇ ನನಗೆಲ್ಲ ಸತ್ಯನೂ ಗೊತ್ತು. ನಿನ್ನ ಆತ್ಮಸಾಕ್ಷಿ ಚುಚ್ಚಿತು, ಆದ್ದರಿಂದ ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನನಗೆ ಗೊತ್ತಯ್ಯ, ಆತ್ಮಸಾಕ್ಷಿ ವಿಚಾರಕ್ಕಲ್ಲ ನಿನ್ನ ಸತ್ಯ ಹೇಳ್ತಾ ಇರೋದು. ನನಗೆ ಸತ್ಯ ಗೊತ್ತಾಗೋಗ್ಬಿಟ್ಟಿದೆ. ನನಗೆ ಗೊತ್ತಾಗಿರೋದ್ರಿಂದ ನೀನು ಆ ಸುಳ್ಳನ್ನೇ ಹೇಳ್ತಾ ಇದ್ರಿ, ನಿನಗೆ ಅಪಾಯ ಅಂತ ಅರ್ಥ ಆಯಿತು. ಅದಕ್ಕೋಸ್ಕರ ಏನು ಮಹಾತ್ಮ ಗಾಂಧೀಜಿ ಥರ, ಸತ್ಯ ಹರಿಶ್ಚಂದ್ರನ್ ಥರ, ದೊಡ್ಡ ಆತ್ಮಜ್ಞಾನಿ ಥರ ನನ್ನ ಹತ್ರ ಸತ್ಯ ಹೇಳೋದಕ್ಕೆ ಬಂದಿದ್ದೀಯಾ? ನಿಮ್ಮ ತಾಯಿಗೋಸ್ಕರ ನೀನು 2 ಲಕ್ಷ ರೂಪಾಯಿ ಖರ್ಚು ಮಾಡಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತು. ಇವತ್ತು ಮಧ್ಯಾಹ್ನ ನಿಮ್ಮ ತಾಯಿಯವರು ನೀನು ಹೋದ ತಕ್ಷಣ ನಮ್ಮ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ರು ನೀನು ಇದ್ದೀಯಾ ಅಂತ ವಿಚಾರಿಸೋದಕ್ಕೆ. ಪಾಪ ಒಳ್ಳೆ ಹೆಣ್ಮಗಳು, ಮೊಬೈಲಿಗೆ ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿ ನಾನು ಕೇಳಿದ್ರು. ನೀನು ಆ ವೇಳೆಗೆ ಹೊರಟೋಗಿದ್ದೆ.
ಅವರಿದ್ದಾರಲ್ಲ ಇನ್ನೊಬ್ಬರು ಶಾರದಮ್ಮ, ನೀನು ಅವರು ಇಬ್ಬರು ಸೇರಿ ಮೋಸದ ನಾಟಕ ಯಾವಾಗಲೂ ನನ್ನ ಮೇಲೆ ಆಡ್ತಾ ಇರ್ತಿರಲ್ಲ. ಅವರಿದ್ದರಲ್ಲಿ ನಿಮ್ಮ ತಾಯಿ ಹೇಳಿದ್ರು, ನನಗೆ ಹಾರ್ಟ್ ಅಟ್ಯಾಕು ಆಗಿಲ್ಲ ಸರ್, ಏನೂ ಆಗಿಲ್ಲ ಸರ್, ಯಾರೋ ಸುಳ್ಳು ಹೇಳಿದ್ದಾರೆ ಅಂತ. ನೀನು ಹಾರ್ಟ್ ಅಟ್ಯಾಕ್ ಆಗಿತ್ತು ನಮ್ಮ ತಾಯಿಗೆ, ಆದ್ದರಿಂದ ನಾನು 2 ಲಕ್ಷ ಖರ್ಚು ಮಾಡಿದೆ ಅಂತ ಆಗ್ತಾನೆ ನನಗೆ ಸುಳ್ಳು ಹೇಳಿದ್ದೆ. ನಿಮ್ಮ ತಾಯಿ ಹೇಳಿದ ತಕ್ಷಣ ನನಗೆ ಗೊತ್ತಾಗೋಯ್ತು. ಆ ಶಾರದಮ್ಮ ನಿನಗೆ ಬಂದಿದ್ದನ್ನು ಹೇಳಿಬಿಡ್ತಾರೆ, ನಿಮ್ಮ ತಾಯಿ ಫೋನ್ ಮಾಡಿದ್ದನ್ನು. ಆದ್ದರಿಂದ ಈಗ ಮಹಾ ದೊಡ್ಡ ಸತ್ಯವಂತಂತರ ನನಗೆ ಆತ್ಮಸಾಕ್ಷಿ ಚುಚ್ಚೋಕ್ಕೆ ಶುರುವಾಯಿತು ಸರ್, ಜ್ಞಾನೋದಯ ಆಯಿತು ಸರ್, ಆದ್ದರಿಂದ ನಾನು ಸತ್ಯ ಹೇಳ್ತಾ ಇದ್ದೀನಿ, 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ನಮ್ಮ ತಾಯಿಗೋಸ್ಕರ ಅಲ್ಲ ಸರ್ ಅಂತ ಹೇಳೋದಕ್ಕೆ ಬರ್ತೀಯಾ? ಯಾಕ್ರಯ್ಯ? ಅಲ್ಲೋ ಪಾಂಡು, ನಾನು ತಾಯಿ ಪದ್ಯ ಓದ್ತೀನಿ ಅಂತ ಹೇಳಿಬಿಟ್ಟು ತಾಯಿಯ ಸೆಂಟಿಮೆಂಟ್ನ ಎಕ್ಸ್ಪ್ಲಾಯ್ಟ್ ಮಾಡಿದೆ ಅಂತ ಹೇಳ್ತೀಯಲ್ಲಯ್ಯ. ಮನುಷ್ಯತ್ವ ಇದೆಯೇನೆಯ ನಿನಗೆ? ಪಾಪ ನಿಮ್ಮ ತಾಯಿ, ನೀನೊಬ್ಬನೇ ಮಗ, ಎಷ್ಟು ಆಸೆಯಿಂದ ನನ್ನ ಮಗ ಸತ್ಯವಂತನಾಗ್ತಾನೆ ಅಂತ ಭರವಸೆಯಿಂದ ಕಾಯ್ತಾ ಇದ್ದರೆ, ನೀನು ಹೋಗ್ಬಿಟ್ಟು ಅವ್ರಿಗೆ ಹಾರ್ಟ್ ಅಟ್ಯಾಕು ಮಾಡಿಸ್ಬಿಟ್ಟು, ಅವ್ರಿಗೆ ಆಪ್ರೇಷನ್ನು ಮಾಡಿಸ್ಬಿಟ್ಟು, ಅದಕ್ಕೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದೆ ಅಂತ ಸುಳ್ಳು ಹೇಳ್ತೀಯಲ್ಲಯ್ಯ. ಯಾಕಯ್ಯ ಈ ಸುಳ್ಳು ತಟವಟ ನಿನಗೆ? ಯಾಕೆಂತ ಬಂಡವಾಳ? ಆದರೆ ನಾನು ನಿಮ್ಮ ತಾಯಿಯವ್ರಿಗೆ ಹೇಳಲಿಲ್ಲ, ಪಾಪ ಅವ್ರ ಮನಸ್ಸು ನೋಯುತ್ತೆ ಅಂತ ಅಂದ್ಬಿಟ್ಟು. ಇದ್ದ ಒಬ್ಬನೇ ಮಗನ ಬಗ್ಗೆ 1000 ಭರವಸೆ ಕಟ್ಟಿಬಿಟ್ಟು ಆತ ಲಕ್ಷ ಸುಳ್ಳುಗಳು ಹೇಳೋದಕ್ಕೆ ಶುರು ಮಾಡಿದ್ರೆ ಎಂಥ ತಾಯಿಯ ಮನಸ್ಸು ನೋಯೋದಿಲ್ವೇನೆಯ? ಅದಕ್ಕೆ ನಾನು ಅವ್ರಿಗೆ ಹೇಳಲಿಲ್ಲ, ಪಾಂಡುನೇ ಈ ಥರ ಸುಳ್ಳು ಹೇಳ್ದ ಅಂತ. ಆ ಶಾರದಮ್ಮ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿರ್ತಾರೆ, ಅದಕ್ಕೆ ನೀನು ನನ್ನ ಆಫೀಸಿಗೆ ಬರಬೇಡ ಅಂತ ನಾನೆಲ್ಲಿ ನಿನಗೆ ಬೈತೀನೋ ಅಂತ ಈಗ ನನಗೆ ಪೂಸಿ ಹೊಡೆಯೋದಕ್ಕೆ ಬರ್ತಾ ಇದೆಯಾ? ನಿನಗೆ ಗಿಲ್ಟು ಕಾಡ್ತಾ ಇಲ್ಲ, ಆತ್ಮನೂ ಚುಚ್ಚುತ್ತಾ ಇಲ್ಲ. ಯಾಕಯ್ಯ ಈ ಬಂಡವಾಳ? ಸಾರಿ ಸರ್. ಸಾರಿ ಸಾರಿ ಸಾರಿ. ನಮ್ಮ ಆಫೀಸಿಗೆ ಬಂದ ಮೇಲೆ ಎಷ್ಟು ಲಕ್ಷ ಸಾರಿ ಸಾರಿ ಹೇಳಿದೆಯಾ ಯೋಚನೆ ಮಾಡು. ಯಾಕಯ್ಯ ಯಾಕಯ್ಯ ಅಂತ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಮಾಡ್ಕೊಳ್ತೀನಿ? ತಪ್ಪುಗಳು ಮಾಡೋದು, ಸಾರಿ ಹೇಳೋದು. ಆಯ್ತಪ್ಪ, ನೀನು ಯಾವುದೋ ನಿನ್ನ ದುಡ್ಡು 2 ಲಕ್ಷ ನೀನು ಖರ್ಚು ಮಾಡ್ಕೊಂಡಿರ್ತೀಯ, ಯಾವುದಕ್ಕೋ ಖರ್ಚು ಮಾಡಿಬಿಟ್ಟು ಅದನ್ನು ತಾಯಿ ಅನಾರೋಗ್ಯಕ್ಕೆ ಖರ್ಚು ಮಾಡಿದೆ ಅಂತ ಹೇಳ್ತೀಯಲ್ಲಯ್ಯ. ಸಂಕಟ ಆಗಲ್ವೇನಯ್ಯ? ಪಾಪ ಹೆಲ್ತಿಯಾಗಿದ್ದಾರೆ ನಿಮ್ಮ ತಾಯಿ. ಏನೋಪ್ಪ, ನನಗೆ ಬೇಸರ ಆಗುತ್ತೆ ಕಣಯ್ಯ. ಅಲ್ಲಯ್ಯ, ಏನೋ ಭಾವನೆಗಳು ತುಂಬಿ ಬಂದು ನನ್ನ ತಾಯಿ ಬಗ್ಗೆ ಪದ್ಯಗಳು ಓದ್ತೀನಿ ಅಂದರೆ ಆ ಭಾವನೆ ಎಕ್ಸ್ಪ್ಲಾಯ್ಟ್ ಮಾಡ್ತೀಯಲ್ಲಯ್ಯ, ನಿನ್ನ ಸುಳ್ಳನ್ನು ಸಾಧಿಸ್ಕೊಳ್ಳೋದಕ್ಕೆ, ನಿನ್ನ ಸ್ವಾರ್ಥಕ್ಕೆ. ಪಾಪ ನಿನ್ನ ತಾಯಿ ಹೆಲ್ತಿಯಾಗಿದ್ದಾರೆ, ನೀನು 2 ಲಕ್ಷ ರೂಪಾಯಿ ಅವ್ರಿಗೆ ನಾಮ ಹಾಕೋದಕ್ಕೋಸ್ಕರ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬರೆಸ್ತೀಯಲ್ಲಯ್ಯ. ಅಪ್ಪಪ್ಪಪ್ಪ, ಅದು ಯಾಕಯ್ಯ ಹೀಗೆ? ಒಳ್ಳೆ ಮುಗ್ಧನ ಥರ ಪಿಳಿ 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 ಕಣ್ಣು ಬಿಟ್ಕೊಂಡು ಕೂತಿರ್ತೀಯ. ನಾನು ನಿನ್ನ ಮೇಲೆ ರೇಗ್ತಾ ಇದ್ದರೆ ಬಂದವ್ರು ಏನು ಅಂದ್ಕೊಳ್ತಾರೆ? ನೀನು ಮುಗ್ಧ, ನಾನು ಕೇಡಿ ಅಂದ್ಕೊಳ್ತಾರೆ. ಆಯ್ತಪ್ಪ, ಇವತ್ತಿನ ಕಾಲಕ್ಕೆ ನೀನು ಕರೆಕ್ಟಾಗಿದ್ದೀಯ. ತಗಲೂಫಿ, ತಟವಟ, ಕಳ್ತನ ಆಯ್ತು ಬಿಟ್ಟು. ಸರ್ ಸಾರಿ ಸರ್, ನನಗೆ ನನ್ನ ತಪ್ಪು ಅರ್ಥ ಆಯಿತು ಸರ್, ನಿಜವಾಗ್ಲೂ. ಇನ್ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಸರ್. ದಯವಿಟ್ಟು ಇದೊಂದು ಸಾರಿ ಕ್ಷಮಿಸ್ಬಿಡಿ ಸರ್, ಪ್ಲೀಸ್. ಆಯಿತು ಬಾಪ, ನೀನು ಬರಬೇಕು ಅಂತ ನನ್ನ ಮನಸ್ಸಿನೊಳಗಿನ ಇಷ್ಟದ ಪ್ರಶ್ನೆ ಅಲ್ಲ. ಪಾಪ ನಿನ್ನ ತಾಯಿ ನೊಂದ್ಕೋತಾರೆ. ಮಗ ದೊಡ್ಡ ಲಾಯರ್ ಆಗ್ತಾನೆ ಅಂತ ಅವ್ರು ಕನಸು ಕಟ್ಟಿದ್ದಾರೆ. ನಿಮ್ಮ ತಂದೆ ನನ್ನ ಮೇಲೆ ಭರವಸೆ ಇಟ್ಟಿದ್ದರು. ನಿಮ್ಮ ತಾಯಿ ನನ್ನ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಷ್ಟೇ, ತಮ್ಮ ಬಗ್ಗೆ ಗೌರವ ಇದೆ ಅಂತ ಅಲ್ಲ. ಅರ್ಥ ಆಯ್ತಾ? ಅಬ್ಬಬ್ಬ, ಎಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತೀಯಯ್ಯ. ನನಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಇರೋ ಗೌರವನ, ನಿಮ್ಮ ತಾಯಿ ನಿನ್ನ ಮೇಲಿಟ್ಟಿರೋ ಪ್ರೀತಿನ ಎಲ್ಲದನ್ನೂ ಎಕ್ಸ್ಪ್ಲಾಯ್ಟ್ ಮಾಡ್ತೀಯಲ್ಲಯ್ಯ. ಹಾಗಾದರೆ ನಾಳೆಯಿಂದ ಆಫೀಸಿಗೆ ಬರ್ಬೋದಲ್ವ ಸರ್? ಆಯಿತು ಬಾ, ನಾಳೆಯಿಂದ ಆಫೀಸ್ಗೆ. ನೋಡು ಪಾಂಡು, ಒಂದು ಮಾತು ನೆನೆ ಶಂಕರಮೂರ್ತಿ ಅವ್ರಿಗೆ ಹೇಳ್ತಾ ಇದ್ದೀಯ ಅಂತ ನೀನು, ನಾನು ದೊಡ್ಡ ಲಾಯರ್ ಆಗ್ತೀನಿ ಇವತ್ತಲ್ಲ ನಾಳೆ, ಆ CSP ಅವ್ರನ್ನ ಎಲ್ಲ ಕೇಸುಗಳಲ್ಲೂ ಸೋಲಿಸ್ಬಿಡ್ತೀನಿ ಅಂತ. ಆ ಥರದ ಲೂಸ್ ಟಾಕ್ ಏನಾದರೂ ಮಾಡಿದ್ರೆ ನಿನ್ನ ತಾಯಿ ಬಗ್ಗೆ ಇರೋ ಗೌರವನೂ ಮರಿತೀನಿ, ನಿನ್ನ ಮೇಲಿರೋ ಮಮತೆನೂ ಮರಿತೀನಿ. ಕತ್ತಿಡ್ದಾಚೆ ತಳ್ತೀನಿ. ಬೆಳಗ್ಗೆ ಬಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ನೈಟ್ ಸರ್.
ಮೇಡಮ್ ಏನು ಕೊಡಲಿ? ನಾ ಯಾರಿಗೋ ಕಾಯ್ತಿದ್ದೀನಿ, ಆಮೇಲೆ ಹೇಳಿ. ಹಲೋ ನಿವೇದಿತಾ. ಹಲೋ ನಚಿಕೇತ್. ಸಾರಿ, ನೀವು ಫೋನ್ ಮಾಡ್ತಾ ಇದ್ದಾಗ ನಾನು ಡ್ರೈವ್ ಮಾಡ್ತಿದ್ದೆ. ಇಟ್ಸ್ ಓಕೆ. ಪ್ಲೀಸ್ ಬಿ ಸೀಟೆಡ್. ಏನು ತಗೋತೀರಾ? ಏನಾದರೂ ಪರವಾಗಿಲ್ಲ. ಬೇರೆ ಸರ್ ಏನು ಕೊಡಲಿ? 2 ಕಾಫಿ ತೊಗೊಂಬನ್ನಿ. ಮೊದಲು ನಿಮಗೆ ಕಂಗ್ರ್ಯಾಚುಲೇಷನ್ಸ್ ನಿವೇದಿತಾ, ನೀವು ಅಂತ್ಯೋದಯ ರಂಗ ಪಕ್ಷಕ್ಕೆ ಅಧ್ಯಕ್ಷೆ ಆಗಿದ್ದಕ್ಕೆ. ಥ್ಯಾಂಕ್ ಯು. ಏನೋ ಮಾತಾಡಬೇಕು ಅಂತ ಬನ್ನಿ ಅಂತ ಹೇಳಿದ್ರಲ್ಲ, ಏನು ವಿಷಯ? ನಚಿಕೇತ್ ಅವರೇ, ನನ್ನ ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿತ್ತು. ಅದನ್ನು ಯಾರಾದರೂ ನನ್ನ ಆತ್ಮೀಯರ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮತ್ತೆ ಶರಾವತಿ ಅವರಿದ್ದರೆ ಅವ್ರ ಹತ್ರನೇ ಹೇಳ್ಕೊತಾ ಇದ್ದೆ. ಅವರು ವಿದೇಶದಲ್ಲಿದ್ದಾರೆ. ಅವ್ರನ್ನ ಬಿಟ್ಟರೆ ನನ್ನ ಮನಸ್ಸಿನ ಗೊಂದಲಗಳನ್ನ ಹೇಳ್ಕೋಬೋದಾದಂಥ ವ್ಯಕ್ತಿ ನೀವು. ಅದಕ್ಕೆ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಕರೆದೆ. ನಿಮ್ಮ ಮನಸ್ಸಲ್ಲಿ ನನಗಿಷ್ಟೊಂದು ಗೌರವದ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿವೇದಿತಾ. ಹೇಳಿ, ಏನು ನಿಮ್ಮ ಗೊಂದಲ? ಅದು ಥ್ಯಾಂಕ್ ಯು. ಅಂತ್ಯೋದಯ ರಂಗಪಕ್ಷಕ್ಕೆ ಅಧ್ಯಕ್ಷೆಯೇನೋ ಆಗ್ಬಿಟ್ಟೆ. ಆದರೆ ಈಗ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಿದೆ. ಅದನ್ನು ನನ್ನ ಕೈಲಿ ನಿಭಾಯಿಸೋಕ್ಕಾಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಹಾಗೆ ಅನ್ಕೋತೀರಾ ನಿವೇದಿತಾ? ನಾ ಅಧ್ಯಕ್ಷೆ ಆದಮೇಲೆ ಪ್ರೆಸ್ ಕಾನ್ಫರೆನ್ಸ್ ನಡೀತು. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳಿದ್ರು. ನಾನು ಉತ್ತರ ಕೊಟ್ಟೆ. ಆದರೆ ಆಮೇಲೆ ಆ ಪ್ರಶ್ನೆಗಳನ್ನ ತುಂಬಾ ಜವಾಬ್ದಾರಿ ಇರುವಂಥ ಯಾವುದೋ ವ್ಯಕ್ತಿ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತು. ಯಾಕೆ ನಗ್ತಾ ಇದ್ದೀರಾ ನಚಿಕೇತ್? ಅಲ್ಲ ನಿವೇದಿತಾ, ನೀವು ಪಕ್ಷಕ್ಕೆ ಅಧ್ಯಕ್ಷ ಆಗಿರೋದು ಒಂದು ಜವಾಬ್ದಾರಿ ಕೆಲಸನೇ ಅಲ್ವಾ? ಅದರಲ್ಲಿ ಅನುಮಾನ ಏನು? ಅದು ನನಗೆ ಗೊತ್ತು ನಚಿಕೇತ್. ಅದು ನನಗೆ ಆಮೇಲೆ ರಿಯಲೈಸ್ ಆಯಿತು. ಶಿವಕೃಷ್ಣ ದೇಸಾಯಿ ಸರು, ಆನಂದರಾಜ್ ರಂದೀಪುರ್ ಸರು ಎಷ್ಟು ದೊಡ್ಡ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಅಂತ. ಆದರೆ ಈಗ ಅದನ್ನು ನನ್ನ ಕೈಲಿ ನಿಭಾಯಿಸೋಕೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಆಗ್ತಾ ಇದೆ. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ ನಿವೇದಿತಾ? ನಮ್ಮ ಚಾನಲ್ ವಿಚಾರಣೆ ತಗೊಳ್ಳಿ. ಕೆಲವೇ ದಿನಗಳಲ್ಲಿ ಅದನ್ನು ನೀವು ಒಂದು ಒಳ್ಳೆ ಪೊಸಿಷನ್ಗೆ ತಂದ್ರಿ. ಅದು ಹೇಗೆ ಸಾಧ್ಯ ಆಯಿತು ಹೇಳಿ? ಅದು ನಿಮ್ಮ ಕಾನ್ಫಿಡೆನ್ಸಿಂದ, ನಿಮ್ಮ ಸಾಮರ್ಥ್ಯದಿಂದ ಅಲ್ವಾ? ಏನೋ ನಚಿಕೇತ್ ಅವರೇ, ಈ ಜವಾಬ್ದಾರಿನ ನನ್ನ ಕೈಲಿ ನಿಭಾಯಿಸೋಕ್ಕಾಗುತ್ತೋ ಇಲ್ವೋ ಅಂತ. ಖಂಡಿತ ಆಗುತ್ತೆ ನಿವೇದಿತಾ ಅವರೇ, ನೀವೇನು ಯೋಚನೆ ಮಾಡಬೇಡಿ. ನನಗೆ ನಿಮ್ಮ ಬಗ್ಗೆ ನಿಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಏನೂ ಯೋಚನೆ ಮಾಡಬೇಡಿ. ನೀವು ಈ ಪಕ್ಷದ ಜವಾಬ್ದಾರಿನ ಖಂಡಿತ ಸಮರ್ಥವಾಗಿ ನಿರ್ವಹಿಸ್ತೀರಾ. ಡೋಂಟ್ ವರಿ. ಥ್ಯಾಂಕ್ ಯು ನಚಿಕೇತ್ ಅವರೇ. ನಿಜವಾಗ್ಲೂ ನೀವು ನನಗೆ ತುಂಬ ಒಳ್ಳೆ ಫ್ರೆಂಡು. ನನ್ನ ಸಮಸ್ಯೆಗಳನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತೀರಾ. ನಿಮ್ಮ ಬಗ್ಗೆ ನನಗಿನ್ನೂ ಗೌರವ ಹೆಚ್ಚಾಯಿತು. ಥ್ಯಾಂಕ್ ಯು ಸೋ ಮಚ್. ನಚಿಕೇತ್ ಅವರೇ, ಇನ್ನೊಂದು ವಿಷಯ. ಏನು? ಇದನ್ನು ಕೇಳಿದ್ರೆ ನಿಮಗೆ ಬೇಜಾರಾಗ್ಬೋದು. ಆದರೆ ನನಗೆ ಬೇರೆ ದಾರಿನೇ ಇಲ್ಲ. ಯಾಕೆ ಸೈಲೆಂಟ್ ಆಗಿಬಿಟ್ರಿ? ಏನು ಹೇಳಬೇಕು ಅಂತಿದ್ದೀರಾ ಹೇಳಿ. ನಚಿಕೇತ್, ನಾನು ಚಾನಲ್ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂತಿದ್ದೀನಿ. ವಾಟ್? ಏನು ಹೇಳ್ತಿದ್ದೀರಾ ನೀವು? ಅಲ್ಲ, ನೀವು ರಾಜೀನಾಮೆ ಯಾಕೆ ಕೊಡಬೇಕು? ನನಗೆ ಅರ್ಥ ಆಗುತ್ತೆ. ನೀವೊಂದು ಪಕ್ಷದ ಅಧ್ಯಕ್ಷ ಆಗಿದ್ದೀರಿ, ಚುನಾವಣೆ ಬೇರೆ ಹತ್ತಿರ ಬರ್ತಾ ಇದೆ, ಸಾಕಷ್ಟು ರಾಜಕೀಯ ಕೆಲಸಗಳಿರುತ್ತೆ. ಆಗೆಲ್ಲ ನೀವು ಚಾನೆಲ್ ಕಡೆ ಗಮನ ಹರಿಸೋದಕ್ಕೆ ಕಷ್ಟ ಆಗಬಹುದು.
ಹಾಗಂತ ನೀವು ಚಾನೆಲ್ ಕೆಲಸಕ್ಕೆ ರಾಜೀನಾಮೆ ಕೊಡೋದೇನು ಬೇಡ. ನಾನು ಚಾನೆಲ್ ಕಡೆ ನೋಡ್ಕೋತೀನಿ, ನೀವು ರಾಜಕೀಯದ ಕಡೆ ಗಮನ ಕೊಡಿ. ನಚಿಕೇತ್ ಅವರೇ, ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನೀವು ಹೇಳ್ದಾಗ ಮಾಡಿದ ಮೇಲೂ ನಾನು ಆ ಚಾನಲ್ MD ಆಗೇ ಇರ್ತೀನಲ್ವಾ? ಹೌದು. ಚಾನಲಲ್ಲಿ ಟೆಲಿಕಾಸ್ಟ್ ಆಗೋ ಎಲ್ಲ ಪ್ರೋಗ್ರಾಮ್ಗಳನ್ನ ನಿರ್ಧರಿಸೋ ಹಕ್ಕು ನನಗಿರುತ್ತಲ್ವ? ಖಂಡಿತ. ನಾನು ಯಾವತ್ತೂ ನಿಮ್ಮ ನಿರ್ಧಾರಗಳಿಗೆ ಅಡ್ಡ ಬರೋದಿಲ್ಲ. ನಿಮಗೆ ಸರಿ ಅನಿಸಿದ ಪ್ರೋಗ್ರಾಮ್ಗಳನ್ನ ನೀವು ಟೆಲಿಕಾಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ನಚಿಕೇತ್. ನಚಿಕೇತ್, ನೀವು ನಮ್ಮ ಚಾನಲ್ನಲ್ಲಿ ಅಂತ್ಯೋದಯ ರಂಗ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ? ಖಂಡಿತ ಇಲ್ಲ ನಿವೇದಿತಾ. ಯಾವುದಾದ್ರೂ ರಾಜಕಾರಣಿ ಬಗ್ಗೆ ಪಬ್ಲಿಸಿಟಿ ಕೊಡೋ ಸಂದರ್ಭ ಬಂದರೆ? ಒಳ್ಳೆ ಕೆಲಸ ಮಾಡಿದ್ರೆ ಪಬ್ಲಿಸಿಟಿ ಕೊಡ್ಬೋದು, ಆದರೆ ಮಾಡೋ ಕೆಲಸ ಎಲ್ಲ ಒಳ್ಳೆಯದು ಅಂತ ಪಬ್ಲಿಸಿಟಿ ಕೊಡೋದು ಸಾಧ್ಯ ಇಲ್ಲ. ಹಾಗಿದ್ರೆ ನೀವು ನನ್ನ ರೆಸಿಗ್ನೇಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಯಾಕೆ? ಈಗ ನಾನು ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ. ನಿನ್ನೆ ತಾನೇ ಅಧ್ಯಕ್ಷೆಯಾಗಿ ಅಧಿಕಾರನ ಸ್ವೀಕಾರ ಮಾಡಿದ್ದೀನಿ. ಆಗಲೇ ಪಕ್ಷದ ಕೆಲವು ಮುಖಂಡರು ನನ್ನ ಮೇಲೆ ನಮ್ಮ ಪಕ್ಷದ ಬಗ್ಗೆ ನಿಮ್ಮ ಚಾನಲ್ನಲ್ಲಿ ಪಬ್ಲಿಸಿಟಿ ಕೊಡಿ, ನಮ್ಮನ್ನು ಕರೆಸಿ ಇಂಟರ್ವ್ಯೂ ಮಾಡಿ ಅಂತ ಒತ್ತಡ ತಂದರು. ಆಗಲ್ಲ ಅನ್ಬೇಕಿತ್ತು. ನಮ್ಮ ಚಾನಲ್ಗೆ ಅದರದ್ದೇ ಆದ ತತ್ವನಿಷ್ಠತೆ, ವಸ್ತುನಿಷ್ಠತೆ ಇದೆ. ನಾನು ಯೋಚನೆ ಮಾಡೋದು ಅದೇ ರೀತಿಯೇ. ಆದರೆ ನನ್ನ ಮನಸ್ಸಿನಲ್ಲಿರೋದನ್ನ ನಾನಿವಾಗ ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನಾನು ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆ. ಫೇವರ್ ಕೇಳ್ತಿರೋರು ನನ್ನ ಪಕ್ಷದವರು. ನನ್ನ ಪಕ್ಷದವ್ರಿಗೆ ನಾನು ನೀವು ಫೇವರ್ ಕೇಳಿದ್ರಲ್ಲ, ಅದನ್ನು ಮಾಡೋಕ್ಕಾಗೋದಿಲ್ಲ, ಅದು ನನ್ನ ತತ್ವದ ವಿರುದ್ಧವಾಗಿದೆ ಅಂತ ನಿಷ್ಠೂರವಾಗಿ ಹೇಳಿದ್ರೆ ಅವ್ರಿಗದು ಇಷ್ಟ ಆಗೋದಿಲ್ಲ. ನಾ ಹಾಗೆ ಹೇಳಿದೆ ಅಂತ ಅವರು ಪಕ್ಷನ ಬಿಟ್ಟು ಹೊಟ್ಟೋಗ್ಬಿಡ್ಬೋದು. ಆಗ ನನ್ನ ಪಕ್ಷ ಛಿದ್ರ ಆಗೋಗುತ್ತೆ. ನಾನು ಈ ಪಕ್ಷದ ಅಧ್ಯಕ್ಷೆ ಆದರೆ ಈ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅಂತ ಶಿವಕೃಷ್ಣ ದೇಸಾಯಿ ಸರು ನನ್ನನ್ನು ಅಂತ್ಯೋದಯ ರಂಗ ಪಕ್ಷದ ಅಧ್ಯಕ್ಷೆಯಾಗಿ ಮಾಡಿದ್ದಾರೆ. ಈಗ ನನ್ನಿಂದಾಗೆ ಈ ಪಕ್ಷ ಒಡೆದ್ರೆ ಅವ್ರಿಗೆ ಅನ್ಯಾಯ ಮಾಡಿದಾಗತ್ತಲ್ವಾ? ಪ್ಲೀಸ್ ನನ್ನ ರಾಜೀನಾಮೆನ ತಗೊಂಡು ನನ್ನ ಈ ಧರ್ಮ ಸಂಕಟದಿಂದ ಪಾರು ಮಾಡಿ ಪ್ಲೀಸ್. ದಯವಿಟ್ಟು ಕೈ ಮುಗಿಬಿಡಿ ನಿವೇದಿತಾ. ನಚಿಕೇತ್, ನನ್ನ ಪೋಸ್ಟ್ಗೆ ನೀವು ಶರ್ಮಿಳಾ ಶಂಕರ್ ಮೂರ್ತಿನ ಕನ್ಸಿಡರ್ ಮಾಡ್ಬೋದು. ಶಿ ಈಸ್ ರಿಯಲಿ ಕೇಪಬಲ್. ಬಟ್ ಅಲ್ಟಿಮೇಟ್ ಡಿಸಿಷನ್ ಇಸ್ ಯುವರ್ಸ್. ಸರಿ, ನಿಮ್ಮಿಷ್ಟ. ಸರಿ, ಹಾಗಾದರೆ ಪ್ರತಿ ತಿಂಗಳು ನಿಮ್ಮ MD ಪೇಮೆಂಟ್ನ ನಿಮ್ಮ ಅಕೌಂಟಿಗೆ ತಲುಪೋ ಹಾಗೆ ಮಾಡ್ತೀನಿ. ಬೇಡ ನಚಿಕೇತ್, ನಾನು ಚಾನಲಲ್ಲಿ ಕೆಲಸ ಮಾಡ್ತಾಯಿದ್ದೆ, ಅದಕ್ಕೆ ಸಂಬಳ ತಗೋತಾ ಇದ್ದೆ. ಇನ್ಮೇಲೆ ಕೆಲಸ ಮಾಡೋದಿಲ್ಲ, ಹೇಗೆ ಸಂಬಳ ತಗೊಳ್ಳೋದು? ಕೆಲಸ ಮಾಡದೆ ಸಂಬಳ ತಗೊಳ್ಳೋದಕ್ಕೆ ನನ್ನ ಆತ್ಮಗೌರವ ಚುಚ್ಚುತ್ತೆ. ಸರಿ, ಹಾಗಾದರೆ ನೀವು ಪ್ರತಿಬಿಂಬ ಚಾನಲ್ಗೆ ಪಾರ್ಟ್ನರ್ ಆಗಿದ್ದೀರಲ್ಲ, ಅದ್ರ ದುಡ್ಡಾದರೂ ನಿಮ್ಮ ಅಕೌಂಟ್ಗೆ ಪ್ರತಿ ತಿಂಗಳು ತಲುಪೋ ಹಾಗೆ ಮಾಡ್ತೀನಿ. ಬೇಡ ನಚಿಕೇತ್, ಅದನ್ನ ಯಾಕೆ ನನ್ನ ಅಕೌಂಟ್ಗೆ ಹಾಕ್ತೀರಾ? ನಾನು ಚಾನಲ್ಗೆ ಪಾರ್ಟ್ನರ್ ಆಗಲಿ ಅಂತ ದುಡ್ಡಿನ ಸಹಾಯ ಮಾಡಿದ್ದು ನಮ್ಮ ಅತ್ತೆ ಅವರು. ಅವ್ರನ್ನ ಕೇಳಿಬಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಆದರೆ ಪೇಮೆಂಟ್ ಇಲ್ಲದೆ ಹೇಗೆ ಜೀವನ ಮಾಡ್ತೀರಿ ನಿವೇದಿತಾ? ಹೇಗೋ ದೇವ್ರಿದ್ದಾನೆ, ಇಷ್ಟು ದಿನ ನಡೆಸ್ದ ಹಾಗೆ ಮುಂದೆನೂ ನಡೆಸ್ತಾನೆ. ಸರಿ, ನೀವು ಒಂದ್ಸರಿ ನಿರ್ಧಾರ ತಗೊಂಡ್ಮೇಲೆ ಅದನ್ನ ಬದಲಾಯಿಸೋದಿಲ್ಲ ಅಂತ ನನಗೆ ಗೊತ್ತು. ನೀವು ಹೇಳಿದ ಹಾಗೆ ಮಾಡ್ತೀನಿ. ಆದರೆ ನೀವಿಲ್ಲದೆ ಚಾನೆಲ್ನ ಕಲ್ಪನೆ ಮಾಡ್ಕೊಳ್ಳೋದು
ತುಂಬ ಕಷ್ಟ ನಿವೇದಿತ. ಜೀವನದಲ್ಲಿ ನಮ್ಮ ಶಿಲ್ಬೆನ ನಾವೇ ಹೊರಬೇಕಾಗತ್ತೆ. ಕಷ್ಟ ಅಂತ ಕೂತ್ರೆ ಬದುಕು ಮುಂದೆ ಸಾಗೋದಿಲ್ಲ. ಆಲ್ ದ ಬೆಸ್ಟ್ ನಚಿಕೇತವ್ರೆ. ನಾನು ಹೊರಡ್ತೀನಿ.